ನಿಮಗೂ ಈ ಥರ ಸುಸ್ಲಾ ಒಗ್ಗರಣೆ ಮಾಡಕ್ಕೆ ಬರಲ್ವಾ? ಓಕೆ, ಹಂಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸುಸ್ಲಾ ನೋಡ್ರಿ. ಇದಕ್ಕೆ ಮಂಡಕ್ಕಿ ಒಗ್ಗರಣೆ ಕೂಡ ಅಂತಾರ. ಇದು ಹೆಂಗೆ ಮಾಡೋದಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬರ್ರಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ರೀ. ಇವತ್ತು ನಾನು ಸುಸ್ಲಾ ಮಾಡಕತ್ತೀನಿ ರೀ. ಇದು ನಮ್ಮ ಬಿಜಾಪುರ ಕಡೆ ಇದಕ್ಕೆ ಸುಸ್ಲಾ ಅಂತಾರೆ, ಒಬ್ಬೊಬ್ರು ಒಂದೊಂದು. ನಮ್ಮ ಗಂಡು ಮನೆ ಕಡೆ ಇದಕ್ಕೆ ಒಗ್ಗರಣೆ ಅಂತಾರೆ. ಸುಸ್ಲಾ, ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ ಎಲ್ಲನೂ ಬಂತಿದ್ದು. ಸೊ ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲಾಗಿ ಇದು ಭಾಳ ಮಾಡ್ಕೊತಾರೆ. ಇದು ಹೆಂಗೆ ಮಾಡ್ತಾರಂತ ನಾನು ತೋರಿಸ್ತೀನಿ ಬರ್ರಿ. ಮೊದಲು ಇಲ್ಲಿ ನಾ ಒಂದು ಬೌಲ್ ಒಳಗೆ ಈ ಥರ ಕಡ್ಲಿ ಹಿಟ್ಟು, ಆಮೇಲೆ ಇದ್ರ ಸ್ವಲ್ಪ ಹಾಲು ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಸುಸ್ಲಾ ಮಾಡ್ಬೇಕಂದ್ರೆ ಮೇನ್ ಟೇಸ್ಟ್ ಇದು. ಈ ಟಿಪ್ಸ್ ಮೊದಲು ಫಾಲೋ ಮಾಡಿರಿ. ಹಾಲು, ಕಡ್ಲಿ ಹಿಟ್ಟು, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿದು ಎಲ್ಲಿ ಗಂಟು ಆಗ್ಲಾರ್ದಂಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋರಿ. ಆಯ್ತು. ಇವಾಗ ಎಣ್ಣೆ ಕಾದದ್ರಿ. ಎಣ್ಣೆ ಕಾದು ಒಂದು ಸ್ವಲ್ಪ ಕಡ್ಲಿ ಬೇಳೆ, ಉದ್ದಿನ ಬೇಳೆ ಹಾಕೊಳತ್ತೀನಿ ರೀ ನಾನಿಲ್ಲಿ. ಇದು ಸುಸ್ಲಾ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ ಒಂದೊಂದು ಕಡೆ. ಬಟ್ ನಮ್ಮ ಸೈಡ್ ಹಿಂಗೆ ಮಾಡ್ತಾರೆ. ನಮ್ಮ ಮಮ್ಮಿ ಅಂತೂ ಹಿಂಗೆ ಮಾಡ್ತಾರೆ ರೀ. ಅದು ಸಖತ್ ಅಂದ್ರೆ ಸಖತ್ ಟೇಸ್ಟ್ ಇರ್ತೈತಿ. ಹಾಲಾಕಿ ಮಾಡಿದ ಬಳಕಂತೂ ಯಾವ ಹೋಟೆಲೇ ಬೇಡ, ಅಷ್ಟು ಸಖತ್ ಟೇಸ್ಟ್ ಮನೆಯಲ್ಲೇ ಮಾಡ್ಕೋಬಹುದು ಸುಸ್ಲಾ. ಈ ಥರ ಹುರಿದು ಇಟ್ಕೊಂಡಿದ್ದು ಶೇಂಗಾ ಹಾಕ್ರಿ. ಬಿಸಿ ಬಿಸಿ ಕಾಯಿ ಎಣ್ಣೆ ಒಳಗೆ ಹಾಕೋಬೇಕು. ಚಂದ ಕುರುಮ್ ಬರ್ತಾವೆ. ಇದು ಒಗ್ಗರಣೆ ನಮ್ಮ ಹಸ್ಬೆಂಡ್ ಭಾಳ ಫೇವ್ರೇಟ್ ಇದು. ಒಗ್ಗರಣೆ ಮಾಡಿದ್ರೆ ಸಾಕು ಭಾಳ ಖುಷಿ ಅವ್ರಿಗೆ. ಆಯ್ತು ರೀ, ಇವಾಗ ಅದನ್ನು ನಾವು ಕಲಸಿಟ್ಕೊಂಡು ಇವೆಲ್ಲ ಕಡ್ಲಿ ಹಿಟ್ಟು ಹಾಕಿದಾಗ ಅದನ್ನು ಚೆನ್ನಾಗಿ ಅಳಗಾಡಿಸಿ ಹಾಕೊಂಡ್ಬಿಡ್ಬೇಕು. ನಾವು ಈ ಥರ ಹಾಲು, ಕಡ್ಲಿ ಹಿಟ್ಟೆಲ್ಲ ಹಾಕಿರ್ತೀವಲ್ರಿ, ಲೋ ಫ್ಲೇಮ್ ಒಳಗೆ ಈ ಸ್ವಲ್ಪ ಕಾಯಕ್ಕೆ ಬಿಡ್ಬೇಕಿತ್ತು. ಪೂರ್ತಿ ಎಲ್ಲ ಚಂದ ಕುದೀತೈತದ. ಭಾಳ ಫುಲ್ ಹೈ ಫ್ಲೇಮ್ ಇಟ್ಟು ಅಂದ್ರೆ ಗಟ್ಟಿ ಆಗಿಬಿಡ್ತೈತಿ. ಥಿಕ್ ಆದ್ರೆ ಚಲೋ ಅನ್ಸಲ್ರಿ. ಅಟ್ ಲೋ ಫ್ಲೇಮ್ ಒಳಗೆ ಸ್ವಲ್ಪ ಮೀಡಿಯಮ್ ಥಿಕ್ ಬರುತ್ತನ ಈ ಥರ ಮಾಡ್ಕೋಬೇಕ್ರಿ. ಸ್ವಲ್ಪ ಕಡ್ಲಿ ಹಿಟ್ಟಿದ್ದು ವಾಸ ಹೋಗುತ್ತನ ಈ ಥರ ಕುದಿಸ್ಕೋಬೇಕ್ರಿ. ಇವಾಗ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಸುಸ್ಲ ಎಲ್ಲ ರೆಡಿ ಮಾಡ್ಕೊತೀವಲ್ಲ, ಇದ್ರೊಳಗಡೆ ಹಾಕೊತೀವಲ್ಲ, ಆಮೇಲೆ ಲಾಸ್ಟಿಗೆ ಉಪ್ಪು ಹಾಕಬೇಕು. ಇಲ್ಲಾಂದ್ರೆ ಅದು ಕೆಟ್ಬಿಡ್ತದ, ಪೂರ್ತಿಲ್ಲ ಒಡಕ್ ಆಗ್ಬಿಡ್ತೈತ್ರಿ. ಇವಾಗ ಮೀಡಿಯಮ್ ಥಿಕ್ ಕರೆಕ್ಟ್ ಆಗೈತ್ರಿ. ಇವಾಗ ಅದು ಹಾಕೋಬೇಕು, ಸುಸ್ಲ ನೆನೆಸಿಟ್ಟಿದ್ದು. ಇವಾಗ ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮ್ಯಾಲ ಉಪ್ಪು ಹಾಕೋಬೇಕ್ರಿ. ಈ ಥರ ಆಗ್ಬೇಕು. ಮ್ಯಾಗ ಈ ಥರ ಕೊತ್ತಂಬರಿ ಉರಿಸ್ಕೊಂಡ್ಬಿಟ್ರೆ ಆಯ್ತು, ಸುಸ್ಲಾ ರೆಡಿ ನೋಡ್ರಿ.